ವೆಲ್ಕಮ್ ಟು ಸಫಾರಿ. ಅಪ್ಪ ಇದ್ರ ಬಾಡಿ ಹೆಂಗಿತ್ತು ನೋಡಿದ, ಬಾಹುಬಲಿ ಪಿಕ್ಚರ್ ಹೋಗಿತ್ತಲ್ಲ, ಮಸಲ್ಸ್ ಎಲ್ಲ ಹೆಂಗದ ನೋಡು. ಈ ಕಡೆ ಕಾಡ್ಕೋಣ, ಯಾವ ಕಡೆ ಇದೆ ಹುಲಿ ಹೆಜ್ಜೆ ಸರಿ ಬೇಲೆ? ಹಾಂ ಇದಾ? ಓ ಇದು ಹುಲಿ ಹೆಜ್ಜೆ ಇದೆ, ಎಲ್ಲ ಹೋಗಿದೆ ಹಂಗಾರೆ ಇವಾಗ ಕ್ರಾಸ್ ಆಗಿದೆ ಇಲ್ಲಿ. ಓ ದೊಡ್ಡದಿದೆ ಹುಲಿ ಹೆಜ್ಜೆ. ಕೀಲಿ ಫಿಲ್ಕ मम्मी डेंजर ಬೆಳಗ್ಗೆ ಬರುವಾಗ ಬೆನ್ನ ತಿಕ್ಕ ಹೌದಾ? ಎಲ್ಲರೂ ಹೋಗೋನೆ ಮನೆ. ನಾವಿವಾಗ ವಲಯ ಅರಣ್ಯಾಧಿಕಾರಿ ಮತ್ತು ವಲಯ ವನ್ಯಜೀವಿ ಪರಿಪಾಲಕರ ಕಚೇರಿ ಗನಸೋಲಿ ದಾಂಡೇಲಿಯಲ್ಲಿದ್ದೀವಿ. ಇಲ್ಲಿ ನಾವು ಈಗ ಜಂಗಲ್ ಸಫಾರಿ ನೋಡೋಕೆ ಬಂದೀವಿ. ಈಗ ಆಲ್ಮೋಸ್ಟ್ 7:30 8 ಗಂಟೆಗೆ ಜಂಗಲ್ ಸಫಾರಿ ಸ್ಟಾರ್ಟ್ ಆಗುತ್ತೆ. ದಾಂಡೇಲಿಯಿಂದ ಕುಳ್ಗಿ ಮೇಲೆ ಬರಬೇಕು. ಇಲ್ಲಿ ಛತ್ರಪತಿ ಶಿವಾಜಿ ಅವ್ರದ್ದೊಂದು ಸ್ಟ್ಯಾಚು ಹಾಕ್ಯಾರ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ. ಓಕೆ ಆಯ್ತು. ನಮ್ಮ ಹುಡುಗರು ಮ್ಯಾಗಿ ತಿನ್ನಾಕ ರೆಡಿ ಆಗಿ ಕುಂತಾರೆ. ಈಗ ಹಿಂಗೆ ಗಾಡಿ ಇರ್ತೈತಿ ಸಫಾರಿದು ವೆಹಿಕಲ್. ಸಫಾರಿ ವೆಹಿಕಲಿಗೆ ವೆಯ್ಟಿಂಗ್ ಮಾಡತ್ತೀವಿ. ಇವನ ನಮ್ದು ಗೈಡ್ ಇವಾಗ 8-10 ಸಲ ಹೋಗ್ಯಾನಂತ. ಸೊ ನಮಗೆಲ್ಲ ಇವನ ತೋರಿಸ್ತಾನೆ ಇವತ್ತು. ಮಿಸ್ಟರ್ ಸರ್ವೇಶ್ ಕುಮಾರ್. ಸಫಾರಿಗೆ ಬಾ ಅಂತಂದ್ರೆ ಎಲ್ಲರೂ ಸಫಾರಿ ಗಾಡಿ ಹತ್ತಕ್ಕೆ ಹೊಂಟೇವಿ. ನಿಂಗೆ 8 ಸಲ ಹೋಗಿಲ್ಲ ನೀನು? ಏನೇನು ನೋಡಿ 8 ಸಲ? ಜಿಂಕೆ ಮತ್ತೇನು ನೋಡಿಲ್ಲ? ಇವ್ರು ಯಾರು ಏನು ಎನರ್ಜಿನೇ ಇಲ್ಪ ಇವ್ರಿಗೆ. ಬರ್ರಿ ಲಗುಲಗುನೇ. ನಮ್ಮ ಸಫಾರಿ ಗಾಡಿ ಬಂತು. ನಮ್ಮ ಹುಡುಗರು ಎಲ್ಲ ಫುಲ್ ರೆಡಿ ಆಗ್ಯಾರ. ರೆಡಿಯಾ? ವೇಟ್ ಸ್ಲೋ ಕೇಳೋರಿಗೆ ಎಲ್ಲ ಹತ್ಬೇಕ. ಹುಷಾರು. ವೆಲ್ಕಮ್ ಟು ಸಫಾರಿ. ಓಕೆ, ನಮ್ಮ ಸಫಾರಿ ಸ್ಟಾರ್ಟ್ ಮಾಡಿದ್ವಿ ಈಗ ಇಲ್ಲಿಂದ. ಗನಸೋಲಿ ಸ್ಟಾರ್ಟಿಂಗ್ ಪಾಯಿಂಟ್. ಟೋಟಲ್ 9 ಮಂದಿ ಇದ್ವಿ ನಾವು. 9. ನಮ್ಮವರು ಡ್ರೈವರ್ ಎಲ್ಲ ಟಿಕೆಟ್ ಚೆಕ್ ಮಾಡ್ಕೊಂಡ್ಬಂದರು. ಈಗ ಒಳಗೆ ಹೋಗ್ತೀವಿ ಇವಾಗ. ಇಲ್ಲಿಂದ 2 ಕಿಲೋಮೀಟರ್ಸ್ ಫುಲ್ ಗದ್ದೆ ಮನೆಗಳಿದಾವಂತ. 2 ಕಿಲೋಮೀಟ್ರ್ ಆದಮೇಲೆ ಸಫಾರಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ಮೊದಲು ರಿಸರ್ವ್ ಫಾರೆಸ್ಟ್ ಆಗೋಕ್ಕಿಂತ ಮುಂಚೆನೇ ಜನ ಇದ್ದವ್ರು ಇವರೆಲ್ಲ. ಇದೇ ಅವರೆಲ್ಲ ಮೊದಲು ಇದ್ದವ್ರು ಇವರೆಲ್ಲ. ಇದಕ್ಕೆ ಕಾಳಿ ರಿಸರ್ವ್ ಫಾರೆಸ್ಟ್ ಅಂತಾರೆ. ಯಾಕಂತಂದ್ರೆ ಇಲ್ಲಿ ಕಾಳಿ ನದಿ ಕಾಡೊಳಗೆ ಹುಟ್ಟಿದ್ದು. ಓಕೆ, ಈ ರಿಸರ್ವ್ ಫಾರೆಸ್ಟ್ 31 ಟೈಗರ್ಸ್ ಅವಂತ ಈಗ ಆಲ್ರೆಡಿ ಅವ್ರ ಸರ್ವೆ ಪ್ರಕಾರ. 200 ಲೆಪರ್ಡ್ಸು, 25+ ಬ್ಲ್ಯಾಕ್ ಪ್ಯಾಂಥರ್ ಇದಾವಂತ. ಇವ್ರಿಗೆ ಕೇಳತ್ತಿದ್ದೆ ನಾವು ಹುಲಿಗಳನ್ನೆಲ್ಲ ಹೆಂಗೆ ಕೌಂಟ್ ಮಾಡ್ತಾರೆ ಇವ್ರು ಅಂತೇಳಿ ಕಾಡೊಳಗೆ. ಸೊ ಅವ್ರು ಹೇಳಿದ್ರೆ, ಅವರು ಕಾಡೊಳಗೆಲ್ಲ ರೋಡ್ ಸೈಡೆಲ್ಲ ಕ್ಯಾಮ್ರಾಗಳು ಇಟ್ಟಿರ್ತಾರಂತ. ಆ ಕ್ಯಾಮ್ರಾಗಳೆಲ್ಲ ಹೆಂಗಂದ್ರೆ ಹುಲಿದು ಮೇಲೆ ಪಟ್ಟಿ ಇರುತ್ತಲ್ಲ, ಅದ್ರ ಪ್ಯಾಟರ್ನ್ ಎಲ್ಲ ಡಿಫ್ರೆಂಟ್ ಇರುತ್ತಂತ ಒಂದು ಹುಲಿಗೆ ಇನ್ನೊಂದು ಹುಲಿಗೆಲ್ಲ. ಸೊ ಅದರ ಆಧಾರದ ಮೇಲೆ ಇವರು ಹುಲಿಗಳು ಎಷ್ಟು ಸಂಖ್ಯೆ ಐತಿ ಅನ್ನೋದನ್ನು ಕಂಡುಹಿಡಿತಾರೆ. ಮೊದಲು ಈಗ ಒಂದು 34 ವರ್ಷದಿಂದ ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಐತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಈಗೀಗ ಅದು ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ದಾಂಡೇಲಿ ಕಾಡ್ನಾಗ ಅದಾವ ಅಂತ ಗೊತ್ತೈತಿ. ಇಂಡಿಯಾದೊಳಗೆ ದಾಂಡೇಲಿ ಬಿಟ್ಟರೆ ಕಬಿನಿ ಒಳಗೆ ಅಷ್ಟೇ, ಮತ್ತೆ ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಂಡು ಬಂದಿಲ್ಲ.
ಈ ಸಫಾರಿ ಫಸ್ಟ್ ಝೋನಿಗೆ ಎಂಟ್ರಿ ಆದ್ವಿ. ಇದು ಗ್ರೇಟ್ ಹಾರ್ನ್ ಬಿಲ್ ಇರ್ತಾವಂತ, ಜಾಕಲ್ ಇರ್ತಾವಂತ, ಡಿಯರ್ ಇರ್ತಾವಂತ. ಸೊ ನೀರಿದೆ, ನೀರು ಹತ್ರ ಯಾವುದೋ ಪ್ರಾಣಿ ಪಕ್ಷಿ ನೀರು ಕುಡಿಯೋಕೆ ಬರ್ತಿರ್ಬೋದು. ಒಂದು ಬೆಳಗ್ಗೆ ಬರ್ತಾವೆ ಇಲ್ಲಿ. ಈ ಸದ್ಯಕ್ಕಂತೂ ಯಾವುದೂ ಕಾಣ್ತಿಲ್ಲ ನಮಗೆ. ಸರ್ಪೆಂಟ್ ಈಗಲ್ ಅಂತಾರೆ ಇದಕ್ಕೆ. ಓಕೆ ಓಕೆ, ಫುಲ್ 360 ಡಿಗ್ರಿ ರೊಟೇಟ್ ಆಗತ್ತಂತಿದೆ ನೆಕ್. ಇದು ದಾಂಡೇಲಿ ಅಂತೂ ಸಿಕ್ಕಾಪಟ್ಟಿ ಸ್ನೇಕ್ ಅದಾವ. ಇದ್ರದ್ದು ಫುಡ್ ಸ್ನೇಕ್. ಇದಕ್ಕೆ ಏನಂತಾರೆ? ಇದನ್ನು ಮಲಬಾರ್ ಜೈಂಟ್ಸ್ ಸ್ಕ್ವಿರಲ್. ಇದಕ್ಕೆ ಮಲಬಾರ್ ಜೈಂಟ್ಸ್ ಸ್ಕ್ವಿರಲ್ ಅಂತಾರಂತ. ಅಳಿಲು ಬೆಳಗ್ಗೆ ಉಪಹಾರ ಮಾಡ್ತಾ ಇದೆ. ಇದು ಕಾಡು ಸೀಬೆ ಅಂತ. ಇದನ್ನು ತಿನ್ನಾಗತ್ತದ ಅಳಿಲು. ಮನುಷ್ಯರು ತಿಂತಾರೆ ಇಲ್ಲ ಮನುಷ್ಯರು ತಿನ್ನ. ಕಾಡು ಪ್ರಾಣಿಗಳಿಗೆ ಕಾಡು ಆಹಾರ. ನಾವಿಲ್ಲಿ ಕಾಣತ್ತವ. ಕಾಡಲ್ಲಿ ಇವರೆಲ್ಲ ವ್ಯವಸಾಯ ಮಾಡ್ಕೊಂಡು ಇಲ್ಲಿ. ವೆಲ್ಕಮ್ ಟು ಕಾಳಿ ಟೈಗರ್ ರಿಸರ್ವ್. ಇದು ಮೇಲಿದ್ದು ಹಾರ್ನ್ಬಿಲ್. ಇಲ್ಲಿ ದಾಂಡೇಲಿ ಸ್ಪೆಷಲ್ ಅದು. ಈ ಕಡೆ ಟೈಗರ್ ಇಟ್ಟಾರ, ಈ ಕಡೆ ಬ್ಲ್ಯಾಕ್ ಪ್ಯಾಂಥರ್. ಕಾಳಿ ಸಫಾರಿ ರಿಸರ್ವ್ ಫಾರೆಸ್ಟ್ ಒಳಗೆ ಬಂದಮೇಲೆ ಇಲ್ಲಿ ಯಾರೂ ಜನ ಇರಲ್ವಂತೆ. ಸೊ ಅಲ್ಲಿಂದ ಹೊರಗಡೆ ಅಷ್ಟೇ ಜನ. ಇಲ್ಲಿ ಯಾರನ್ನೂ ಜನ ಇರಲ್ಲ. ಇಲ್ಲೆಲ್ಲ ಫುಲ್ಲಿ ರಿಸರ್ವ್ಡ್ ಫಾರ್ ದ ಎನಿಮಲ್ಸು. ಓಕೆ, ಅದು ನರಿ ನರಿ ನರಿ. ಓಕೆ, ಅದು ನರಿ ಅಲ್ಲ ಅಂತ, ವೈಲ್ಡ್ ಡಾಗ್ ಅಂತ. ಸೌಂಡ್ ಮಾಡಬೇಡಿ ಸುಮ್ಮನೆ ರೀ. ಇದು ವೈಲ್ಡ್ ಡಾಗ್ಸು. ಅವರು ಡ್ರೈವರ್ ಹೇಳ್ತಿದ್ದಾರೆ ಅದು ಯಾವ ಕಡೆ ಹೋಗ್ತದೆ ನೋಡ್ಬೇಕಂತ. ಸೌಂಡ್ ಮಾಡಬೇಡಿ ಸುಮ್ಮನೆ ರೀ. ನಾವು ಅಲ್ಲಿ ವೈಲ್ಡ್ ಡಾಗ್ಸ್ ನೋಡಿದ್ವಲ್ಲ, ಈಗ ಪಾಸ್ ಆದ ತಕ್ಷಣ ಮಂಗಳೆಲ್ಲ ಕಿರ್ಚಾಡ್ತಿದ್ವು ಅಲ್ಲಿ. ನಿಮಗೆ ಮೋಸ್ಟ್ಲಿ ಸೌಂಡ್ ಕೇಳ್ಸಂಗಿಲ್ಲ ಇಲ್ಲಿ. ಅದ್ರದ್ದು ಅರ್ಥ ಏನಂತಂದ್ರೆ ಎಲ್ಲ ಪ್ರಾಣಿಗಳು ಒಂಥರ ಸಿಗ್ನಲ್. ಸೊ ಏನೋ ಒಂದು ಕ್ರೂಯಲ್ ಎನಿಮಲ್ ಬರಾದತಿ ಅಂತೇಳಿ ಉಳಿದವ್ರಿಗೆಲ್ಲ, ಲೈಕ್ ಡಿಯರ್ಸು, ಬೇರೆ ನವಿಲಿಗೆ ಇಲ್ಲ. ಯಾವುದೇ ಗಿಡ ಬಿದ್ದರೂ ಒಂದು ತೊಗೊಳಂದು ಹೋಗಂಗಿಲ್ಲ. ಇಲ್ಲೇ ಕಟ್ ಮಾಡಿ ಇಲ್ಲೇ ಚೆಲ್ಲಬೇಕು. ಯಾಕಂದ್ರೆ ಇಲ್ಲೇ ಡಿಕಂಪೋಸ್ ಆಗಿ ಇಲ್ಲೇ ಪ್ರಾಣಿ ಪಕ್ಷಿಗಳಿಗೆಲ್ಲ ಅದು ಆಹಾರ ಆಗ್ತದೆ. ಸಣ್ಣ ಸಣ್ಣ ಗಿಡಗಳೆಲ್ಲ ಬೆಳೆದು. ಸೊ ಇಲ್ಲಿದನ್ನು ಒಂದು ಕಟ್ಗಿನೂ ಹೊರಗೆ ಹೋಯಂಗಿಲ್ಲ ಯಾರು. ಕರಡಿ ಅದನ್ನು ಅಗದು ಅದರೊಳಗಿಂದ ಗೆದ್ದುಳ ಇರ್ತಲ್ಲ ಅದನ್ನು ತಿನ್ನುತ್ತೆ. ಓ, ಈ ತೆಗ್ಗು ಕರಡಿ ತೆಗ್ದಿತ್ತಂತ. ಇದ್ರೊಳಗೆಲ್ಲ ಗದ್ದು ಹುಳ ಇರ್ತಲ್ಲ, ಎಲ್ಲ ಕರಡಿ ತಿಂದಿದ್ದು ಅಂತಿದ್ದೇನ. ಅದ್ರ ನಿಶಾನೆ ಇದು. ನಿಮ್ಗೆ ಇಲ್ಲೆಲ್ಲ ಟೀ ಕೂಟ್ ಕಾಣ್ತಾವಲ್ಲ, ಇದನ್ನು 1961 ಒಳಗೆ ಹಚ್ಚಿದ್ದಂತ. ಅವಾಗೆಲ್ಲ ಫಾರೆಸ್ಟೇಷನ್ ಜಾಸ್ತಿ ಮಾಡೋಕೆ ಈಗ ಟೀ ಕೂಡ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ. ಆದರೆ ದಾಂಡೇಲಿ ಕಾಡು ನಿಮ್ಗೆ ಭಾಳ ಟೀ ಕೂಡ್ ಸಿಗ್ತಾವೆ. ಎಲ್ಲ ಹಚ್ಚಿದ್ದೆಲ್ಲ ಗೌರ್ಮೆಂಟ್ದವ್ರು ಮೊದಲಿಂದನೂ. ಈ ಕಡೆ ಕಾಡ್ಕೋಣ. ಯಾವ ಕಡೆ ಇದೆ ಹುಲಿ ಹೆಜ್ಜೆ? ಸರಿ ಬೇಲೆ. ಹಾಂ, ಇದಾ? ಓ ಇದು ಹುಲಿ ಹೆಜ್ಜೆ. ಇದು ಎಲ್ಲ ಹೋಗಿದೆ ಹೆಂಗೆ ರೀ ಇವಾಗ? ಕ್ರಾಸ್ ಆಗಿದೆ ಇಲ್ಲಿ. ದೊಡ್ಡದಿದೆ ಹುಲಿ ಹೆಜ್ಜೆ. ಸೊ ಇಲ್ಲಿ ಹುಲಿ ಆಲ್ರೆಡಿ ಇವತ್ತೇ ಕ್ರಾಸ್ ಆಗಿರೋಂಗಿದೆ. ಇದು ಬೆಳಿಗ್ಗೆ ಕ್ರಾಸ್ ಆಗಿ ಹೋಗಿದೆ ಇಲ್ಲಿ. ಸೊ ಕಾಡೆಮ್ಮೆ ಇಲ್ಲಿ ಐತೆ ನೋಡ್ದ, ಇಲ್ಲಿ ಐತೆ ನೋಡಿ, ಕಾಣತ್ತದ ನೋಡಿ ಈ ಕಡೆ ಕೆಳ. ಹುಲಿದು ಅಷ್ಟು ದೊಡ್ಡ ಹೆಜ್ಜೆ ಇದು. ಹಾಂ, ಇದೆಲ್ಲ ಕಾಡ್ಕೊಳೋದು ಹೆಜ್ಜೆ ಇದು. ಇಲ್ಲಿ ಕರಡಿ ಹೆಜ್ಜೆನೂ ಇದೆ ಅಂತೆ. ಹಾಂ, ಬೆಳಗ್ಗೆ ಹೋಗೋ ಅಂತ ಲಘು ಬಂದಿದ್ದರೆ ಸಿಕ್ತಿದ್ವು ನಾ. ಇಲ್ಲಿ ಇರೋದು ಕರಡಿ. ಇದಾ? ಓ, ಮನುಷ್ಯರ ಥರ ಇದ್ದಂಗಿದೆ ಇದು. ಸಣ್ಣ ಚಿಕ್ಕದು. ಉಗುರು ನೋಡಿ. ಹೌದು ಹೌದು, ಉಗುರಿದೆ. ಇದು ಕರಡಿ ಹೆಜ್ಜೆ ಅಂತೆ. ಅದು ಚಿಕ್ಕ ಮಗು ಹೆಜ್ಜೆ ಇರುತ್ತಲ್ಲ ಹಂಗಿರುತ್ತೆ ಇದು. ಆ ಉಗುರು ಹೆಂಗೆ ಕಿತ್ಕೊಂಡು ಹೋಗಿದೆ ನೋಡಿ ಎಲ್ಲ ಮಣ್ಣು. ಕರಡಿ ಕರಡಿ. ನಮ್ಮ ಹುಡುಗರು ಫುಲ್ ಎಕ್ಸೈಟ್ ಆಗಿಬಿಟ್ಟು ನೋಡಕ್ಕೆ. ಸೌಂಡ್ ಮಾಡಬೇಡ್ರಿ ಅಷ್ಟೇ. ಕೆಳಗೆ ಕೂತ್ಕೋ. ಸೊ ಹುಲಿ ಗುರ್ತು ನೋಡಿ, ಏನು ಅನಿಸ್ತಾ? ಇಲ್ಲೇ ಎಲ್ಲೋ ಆಯ್ತು, ಹುಷಾರಾಗಿರ್ರಿ.
ಇದ್ರದ್ದು ಗಿಡದ ಸ್ಕಿನ್ ಹೆಂಗೆ ಕ್ರೊಕೊಡೈಲ್ ಸ್ಕಿನ್ ಥರ ಐತಂತ, ಇದಕ್ಕೆ ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತ ಬಾರಿ ಬಿಡು, ವಿಧ ವಿಧವಾದ ಗಿಡಗಳಿದೆ ಇಲ್ಲಿ. ಕನ್ನಡದಲ್ಲಿ ಕರಿಮತ್ತೆ ಅಂತಾರಂತ ಇದಕ್ಕೆ. ಓ, ಇದು ಕರಿಮತ್ತೆ, ಇದು ಬಿಳಿ ಮತ್ತೆ ಟ್ರೀ, ಎರಡು ಜೊತೆಯಾಗಿ ಬೆಳೆದಿದ್ದಾವೆ. ಮತ್ತೆ ಕರಿಮತ್ತಿ ಏನಿದೆಯಲ್ಲ ಹಾಂ. ತುಂಬಾ ಹಾರ್ಡ್ ಬಿಟ್ಟಿತ್ತು ಮುಂಚೆಲ್ಲ. ಇದನ್ನ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಸ್ಲೀಪರ್ಸ್ ಯೂಸ್ ಮಾಡ್ತಾರೆ. ಓ, ಇವಾಗ ಇಲ್ಲಿಂದ ಟೀಕ್ವುಡ್ ಎಲ್ಲ ಹಚ್ಚಲ್ಲ. ಇದು ಟೋಟಲಿ ಏನೋ ಕಾಡಿಂದನೇ ಬೆಳೆದಿರುವಂಥ ಗಿಡಗಳಿವೆಲ್ಲ. ಇದೇನು ಫಾರೆಸ್ಟೇಷನ್ ಮಾಡಿಲ್ಲ ಇಲ್ಲಿ ಅವರು. ಇದು ರಿಯಲ್ ಫಾರೆಸ್ಟ್, ಏನು ಟಚ್ ಮಾಡಿಲ್ಲ ಇಲ್ಲಿ ಯಾರು. ಇದು ಪ್ಯಾರಾಸೈಟ್ ಮರ, ಒಳಗಿಂದೆಲ್ಲ ಬಿದ್ದು ಹೋಗ್ಬಿಡುತ್ತೆ, ತಿಂದು ಖಾಲಿ ಮಾಡಿಬಿಟ್ಟು ಹೊರಗಿಂದ ಅಷ್ಟೇ ಬೆಳೆದೈತಿ. ಇದರಿಂದ ನಮಗೇನು ಅರ್ಥ ಆಗೋದಂದರೆ, ಪರಾವಲಂಬಿಗಳನ್ನ ನಮ್ಮ ಹತ್ರ ಇಟ್ಕೋಬಾರ್ದು ಅಂತ. ಇಟ್ಕೊಂಡ್ರೆ ಅವರು ನಮ್ಮಿಂದನೇ ಬೆಳೆದು, ನಮ್ಮ ಜೊತೆಗೆ ಬೆಳೆದು, ನಮ್ಮ ಮೇಲೇ ಆಮೇಲೆ ಮನೆ ಕಟ್ಕೊಂಡ್ಬಿಡ್ತಾರೆ ನಮ್ಮನ್ನು ತೊಳೆದು. ಸೊ ಅವರಿಂದ ದೂರ ಇರಬೇಕು. ಇವತ್ತು ಈ ಕಾಡಿನಿಂದ ಕಲಿತ ಪಾಠ ಅದು. ನೇಚರ್ ನಮಗೆಲ್ಲನೂ ಹೇಳುತ್ತೆ, ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಬೆಳಗ್ಗೆ ಇಲ್ಲಿ ಕೆರೆ ಇತ್ತಲ್ಲ, ಸೊ ನೀರು ಕುಡಿಯೋಕ್ಕೆಲ್ಲ ಹುಲಿ, ಚಿರತೆ, ಲೆಪರ್ಡು ಎಲ್ಲ ಬಂದಿರ್ತಾವೆ. ಈಗ ನಮಗೆ ಅಲ್ಲಿ 2 ನವಿಲು ಬಂದವು. ನವಿಲು ನೋಡೋಕೆ ಹೆಂಗೆ ಚೆನ್ನಾಗಿ ಮುಕ್ಕರೆ ಅದು ನೀರು ಕುಡಿಯೋದು. ಏಯ್, ನಿನ್ನ ಫ್ರೆಂಡ್ ಯಾಕೆ ಬಿಟ್ಟು ಹೊಂಟಿ ನೀನು? ಬಾ ಹಿಂದೆ. ಗಿಡಗಳು ಕಾಣ್ತಿದ್ದಾವೆ ನಿಮಗೆಲ್ಲ. ಇದೆಲ್ಲ ಕರಿಬೇವು, ಇದು ಕಾಡು ಕರಿಬೇವು ಅಂತಾರೆ ಇದಕ್ಕೆಲ್ಲ. ಈಗ ಫುಲ್ ಕಾಡೊಳಗೆ ಬೆಟ್ಟ ಹತ್ತಾತೇವೆ ಈಗ. ಹಾಂ, ಏರ್ಕಿ ಹತ್ತಾತೇವೆ, ಕೆಳಗೆ ಎಷ್ಟು ಗುಣ ಹತ್ತೇವೆ ನೋಡ್ರಿ. ನಮ್ಮ ಹುಡುಗರು ಅಂತ ಫುಲ್ ಹಾಯ್ ಮಾಡ್ತಾರೆ. ಈ ಮರ ಹೆಂಗಿದೆ ಅಂದರೆ ಅದ್ರದ್ದು ಸಿಪ್ಪೆದಲ್ಲೆಲ್ಲ ವರ್ಷ ಕಿತ್ತು ಬೀಳುತ್ತಂತ. ಇದನ್ನು ನೆಕೆಡ್ ಕ್ವೀನ್ ಆಫ್ ದ ಫಾರೆಸ್ಟ್ ಅಂತಾರಂತ ಇದಕ್ಕೆ, ಈ ಟ್ರೀ. ಸೊ ಯೂಶ್ವಲಿ ಬರ್ಡ್ಸ್ ಎಲ್ಲ ಇಲ್ಲೇ ಗೂಡು ಕಟ್ಟೋದಂತ, ಯಾಕಂದ್ರೆ ಹಾವು ಅದು ಈ ಗಿಡದಾಗ ಹತ್ತಕ್ಕೆ ಆಗೋದಿಲ್ಲ ಅಂತ, ಯಾಕಂದ್ರೆ ಸಾಫ್ಟ್ ಆಗಿಬಿಟ್ಟಿರ್ತದೆ ಫುಲ್ ಅದೆಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಆಲ್ರೆಡಿ ಬಂದಾರ. ನಾವು ಈಗ ಹೊಂಟೇವಿ. ನಾವು ಕಾಡಲ್ಲಿ ಹೆಂಗೆ ಹೋಗ್ತಾಯಿದ್ದೀವಿ. ಈ ಹುಲಿಯ ದರ್ಶನ ಆಗ್ಬೇಕಂತೇಳಿ. ಆ ಗಂಧದ ಗುಡಿ ಒಳಗೆ ಪುನೀತ್ ಅವ್ರ ಪಾಪ ಹುಲಿ ದರ್ಶನ ಕಾದಿತ್ತು. ನಾವು ಕಾಯಕತ್ತೀವಿ, ಸಿಕ್ತತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ ಅಂತ ಬರ್ರಿ. ಈಗಾಗಲೇ ಒಂದಷ್ಟು ವೆಹಿಕಲ್ ಹೋದ್ವಲ್ಲ, ಅವ್ರಿಗೆಲ್ಲ ಒಂದು ಸ್ವಲ್ಪ ಏನೋ ಜಿಂಕೆ ಆಮೇಲೆ ಕರಡಿ ಕಾಣ್ತಂತ. ನಾವು ಅದೇ ಆಸೆಯಲ್ಲಿ ಮುಂದೆ ಹೋಗ್ತಾಯಿದ್ದೀವಿ. ಸಿಕ್ಕರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಬರೋದು. ಸದ್ಯ ಇಲ್ಲೊಂದು ಸ್ಟಾಪ್ ಕೊಟ್ವಿ. ಇಲ್ಲೇನೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ನಮ್ಮ ಚಾಲಕರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇನೋ ಮೊದಲು ಐರನ್ದು ಮೈನಿಂಗ್ ಮಾಡ್ತಿದ್ರು ಅಂತ, ಈಗೆಲ್ಲ ಸ್ಟಾಪ್ ಆಗಿರ್ತದೆ, ಯಾಕಂದರೆ ಕಾಡೊಳಗೆ ಯಾರೂ ಎಂಟ್ರಿ ಕೊಡೋಂಗಿಲ್ಲ. ಐರನ್ ಮೈನಿಂಗ್ ಮಾಡಿದಂಥ ನಿಶಾನೆಗಳು. ನೀವೆಲ್ಲ ಹುಡುಗರು ಏನು ಜೊಳ್ಳಗಿರೋ, ಬರ್ರಿ ಒಂದು ಸ್ವಲ್ಪ ಹುರುಪ್ಲೆ. ಓರ್ದು ಲೇಯರ್ ಇದು. ಐರನ್ ಓರ್ ಅಂದ್ರೆ ಇದು. ಕಬ್ನ ತೆಗಿತಿದ್ರಿ ಇಲ್ಲಿ ಮೊದಲು. ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ. ಹಾಂ, ಸ್ವಲ್ಪ ಏರೈತಿ, ಗುಡ್ಡ ಹತ್ತಿ ವ್ಯೂ ಪಾಯಿಂಟ್ ನೋಡೋದು. ಸುಸ್ತಾತವೇ? ಬಾ ಕರ್ಕೊಂಬರ್ತೀನಿ ಬಾ. ನೀನು ಬೇಡ. ಓ, 71 ವರ್ಷದ ಮತ್ತೊಮ್ಮೆ ಹೇಳಿ ಬೆಟ್ಟ ಹತ್ತಿ ಮೇಲೆ ಬಂದು ಸನ್ಸೆಟ್ ವ್ಯೂ ಪಾಯಿಂಟ್ನ ನೋಡಲು ಬಂದಿದ್ದಾರೆ. SR ಭಾಗವತ್ ಸನ್ಸೆಟ್ ಪಾಯಿಂಟ್, ಕಾಳಿ ಹುಳಿ ಸಂರಕ್ಷಿತ ಪ್ರದೇಶ ಇದೆ. ವಾವ್, ಸಖತ್ತಾಗಿದೆ ಮಾತ್ರ ವ್ಯೂ ಪಾಯಿಂಟ್. ನಿಮಗೆ ಎಲ್ಲೆಲ್ಲಿ ಕಣ್ಣಿಗೆ ಎಷ್ಟೆಷ್ಟು ಕಾಣ್ತದಲ್ಲ, ಇದೆಲ್ಲ ಕಾಳಿ ರಿಸರ್ವ್ ಫಾರೆಸ್ಟ್ ಇದು. ಈ ಸೈಡು ಏನೋ ಉಳ್ವಿ, ಕುಂದ ಆ ಕಡೆ ಇದಾವೆ. ಇಲ್ಲೊಂದು ಬೆಟ್ಟ ಕಾಣ್ತೈತಲ್ಲ, ಇವೆರಡು ಬೆಟ್ಟ ನಡುವೆ ಕಾನೇರಿ ನದಿ ಐತಿ, ಅದು ಹೋಗಿ ಕಾಳಿ ನದಿ ಜಾಯ್ನ್ ಆಗತ್ತಂತ. ಇದು ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟ್. ಸೊ ಸೂರ್ಯ ಮುಳುಗುವಾಗ ಇನ್ನೂ ಮಸ್ತ್ ಕಾಣ್ತೈತಿ. ಕಾಣ್ತಾವ, ಸಣ್ಣ ಕಾಣ್ತಾವ ನೋಡಿದೆ.
ಸೊ ಆಗಲೇ ಕಾಣತ್ತಿದ್ವಲ್ಲ ಅದ್ರ ಹೆಸರು ಸ್ವಿಫ್ಟ್ ಅಂಥೇಳಿ, ಸ್ವಿಫ್ಟ್ ಬರ್ಡ್. ಅದ್ರದ್ದು ವಿಶೇಷತೆ ಏನಂತಂದ್ರೆ ಅದು ಒಟ್ಟು ಎಲ್ಲಿ ನೆಲದ ಮೇಲೆ ಆಗಲಿ ಗಿಡದ ಮೇಲೆ ಆಗಲಿ ಒಟ್ಟು ಕೂರಂಗಿಲ್ಲ ಅಂತ. ಅದು ಗಾಳಿ ಒಳಗೆ ಏನೇನು ಹುಳ ಸಿಗ್ತದಲ್ಲ ಅದನ್ನ ತಿನ್ಕೊಂಡು ಜೀವನ ನಡೆಸ್ತದಂತ. ಇಲ್ಲಿದ್ದು ವ್ಯೂ ಪಾಯಿಂಟ್ ಮುಗಿತು. ಇವಾಗ ನೆಕ್ಸ್ಟ್ ಗಾಡಿ ಹತ್ತಿ ಹೋಗ್ಬೇಕು. ಇದೆಲ್ಲ ನೆಕ್ಸ್ಟ್ ಎದೈತಂದ್ರೆ ಅದು ಸ್ವಿಫ್ಟ್ ಬರ್ಡ್ ತೋರಿಸಿದ್ನಲ್ಲ ಅದ್ರದ್ದು ನೆಕ್ಸ್ಟ್ ಇದು. ಅದು ಸ್ಟಾಪ್ ಆಗೋದು ಇಲ್ಲೇ, ಸ್ಟಾರ್ಟ್ ಆಗೋದು ಇಲ್ಲೇ. ಇಲ್ಲಿ ಬಿಟ್ಟರೆ ಎಲ್ಲೂ ಕೂರಲ್ಲ, ಎಲ್ಲೂ ನಿಲ್ಲಲ್ಲ. ಗೂಡಿಗೆ ಬಂದು ರೆಸ್ಟ್ ತೊಗೊಳೋದು. ಹುಡುಗರು ಇನ್ನೂ ರೇಸ್ ಹಚ್ಚಾರಂತ ಏನ ಸರ್ವೇಶಿಂದ. ಹಾಂ ಸ್ಟಾರ್ಟ್. ಹಾಂ ಚಿರಂಗಿಲ್ಲ, ಚೀರ್ಬೇಡ್ರಿ, ನೋ ಸೌಂಡ್. ಈಗ ಈ ಪಾಯಿಂಟ್ ನೋಡಿಕೊಂಡು ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇದು ಕಾಡೆಮ್ ಇದು. ಅಪ್ಪ ಇದ್ರ ಬಾಡಿ ಹೆಂಗಿತ್ತು ನೋಡಿದ. ಬಾಹುಬಲಿ ಪಿಕ್ಚರ್ ಹೋಗಿತ್ತಲ್ಲ, ಬಾಹುಬಲಿ ಪಿಕ್ಚರ್ನ ತೆಗಿಯಕ್ಕೆ ಇಲ್ಲಿಗೆ ಬಂದಿದ್ರು ಅನ್ಸುತ್ತೆ. ಅದನ್ನ ನೋಡ್ಕೊಂಡು ಹೋಗಕ್ಕೆ ಮಸಲ್ಸ್ ಎಲ್ಲ ಹೆಂಗದ ನೋಡು. ಓ ಕಡಿಕು ಒಂದರ ಕಾಡೆಮ್ಮೆ ಕಾಣ್ತಪ್ಪ ನಮಗೆ. ಹಾಂ ಅದೆಷ್ಟು ಶಾಂತ ಇರಲ್ಲ ಅಷ್ಟು ಡೇಂಜರ್ ಇರ್ತೈತಿ. ಸುಮ್ಮನೆ ರೀ, ದಾಂಧೆ ಮಾಡ್ಬೇಡ್ರಿ. ಕಾಡೊಳಗೆಲ್ಲ ಹುಲ್ಲು ಪಲ್ಲು ಎಲ್ಲ ತಿಂದು ಬಾಡಿ ಹೆಂಗೆ ಫುಲ್ ಮಸಲ್ಸ್ ಬೆಳೆಸ್ಕೊಂಡೈತಿ. ಕ್ವಾನ್ ಇದೆ. ಕಾಡು ಕ್ವಾನವೆ. ನಿಮಗಿಲ್ಲಿ ಸೌಂಡ್ ಕೇಳಿಸ್ತಿರ್ಬೋದು ಪಕ್ಷಿದು. ಅದು ಪಕ್ಷಿ ಹಾರ್ನ್ ಬಿಲ್ ಅಂತದ. ಹಾರ್ನ್ ಬಿಲ್ ಸೌಂಡ್ ಅಂತದ. ಹೋಗು ಪಿಕಾಕ್ ಫುಲ್ ಗರಿಗಳನ್ನ ಬಿಚ್ಕೊಂಡಿತ್ತು. ಹಾಂ ಎರಡು ನದಿ ಕುಣಿಯತಾವ. ಗಂಡು ಬೇವು ಗಂಡು ಕುಣಿತಾವ. ಹೆಣ್ಣಿಗೆ ಸೌಂದರ್ಯ ಇಲ್ಲ ಅಲ್ಲಿ. ಹಾಂ ಇವೆಲ್ಲ ಹೆಣ್ಣು ಪಿಕಾಕ್. ಮಕ್ಕೊಂಡತ್ತದ, ರೆಸ್ಟ್ ತೊಗೊಳತ್ತದ. ತಿಂದಿದ್ದನ್ನ ಕರಗಿಸ್ಕೊಳ್ತಿರ್ತದ. ಅದು ಎದ್ದ ತಕ್ಷಣ ವೇದಾಂತ್ ಅಂತೂ ಲಘುನ ಗಾಡಿ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಬಿಟ್ಟ. ವೇದಾಂತ್ ಭಾಳ ಹೆದರ್ತಿ ಬಿಡಪ್ಪ ನೀನು ಹೆದರಿದೆ. ಎದ್ದುಗಳು ಎಲ್ಲರೂ ಹೆದ್ರ ಬಿಟ್ಟ. ಇನ್ನು ಹೆಂಗೆ ಕೃತಕವಾಗಿ ನೀರು ಬೀಳೋಂಗೆ ಮಾಡಿಸಿದಾರೆ ಇಲ್ಲಿ. ಮಳೆ ನೀರು ಸ್ಟೋರ್ ಆಗಿ ಒಂದು ಸ್ವಲ್ಪ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿಲಿ ಅಂತ. ಯಾವುದೋ ಪ್ರಾಣಿ ಅಡ್ಡಾಡ ಹೋಗ್ಯಾವ್ರಿ ಇಲ್ಲಿ. ಹಾಂ ಅಲ್ಲಿ ಹೆಜ್ಜೆ ಗುರ್ತದ ನೋಡು, ಯಾವುದೋ ಪ್ರಾಣಿ ಬಂದವು. ಸಿಂಹ ಇಲ್ಲ ಇಲ್ಲಿ. ಇಲ್ಲಿ ಮರಕ್ಕೆ ಮಣ್ಣು ಹತ್ತಿದೆಲ್ಲ, ಇಲ್ಲಿ ಆನೆ ತಿಕ್ಕ ಹೋಗಿರೋದು ಅಂತಿದೆಲ್ಲ. ಸೊ ಅದಕ್ಕೆ ಅದೆಲ್ಲ ಕೆಂಪಗಾಗೈತಿ, ಮಣ್ಣು ಹತ್ತೈತಿ. ನಾವು ಹೋಗಿದ್ದು ಆ ರೂಟಿಂದ, ಬರ್ತಾ ಇರೋದು ಈ ರೂಟಿಂದ. ಒಂದು ಕರೆಕ್ಟಾಗಿರುವಂಥ ಸರ್ಕಲ್ ರೌಂಡ್ ಹೋಗ್ಕೊಂಡು ಬಂದ್ವಿ ನಾವು.
ಇಲ್ಲಿಗೆ ಕಾಳಿ ರಿಸರ್ವ್ ಫಾರೆಸ್ಟ್ ಸಫಾರಿ ಅಭಿಪ್ರಾಯ ಅದರದ್ದು ಮತ್ತೆ ಬನ್ನಿ ಅಂತ ಹೇಳ್ಕಾಸ್ ಬರೆದಿದ್ದಾರೆ. ನಮಗೆ ಇವತ್ತು ಹುಲಿ ಅಂತೂ ಸಿಗಲಿಲ್ಲ. ಕಾಡೆಮ್ಮೆ, ವೈಲ್ಡ್ ಡಾಗ್, ಮಂಗ, ಸ್ಕ್ವಾರಲ್ ಇಷ್ಟೇ ಕಾಣ್ತು. ಮತ್ತು ಮುಂದಿನ ಸಲ ಹುಲಿ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಮತ್ತೆ ಬರುವ. ಮತ್ತು ಈ ಕಾಳಿ ಫಾರೆಸ್ಟ್ ಸಫಾರಿನ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀನಿ ಮತ್ತೊಂದು ಸಾರಿ. ಅವಾಗ ಏನಾದ್ರು ಹುಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ನಾಡಿನ ಎಮ್ಮೆ ಆಕಳುಗಳು. ಇವ್ರ ಮೇಲೂ ಹುಲಿಗಳೆಲ್ಲ ಅಟ್ಯಾಕ್ ಆಗ್ತಾವೆ ಯೂಶ್ವಲಿ. ಅಂದರೆ ಇವು ಯಾವಾಗ ಕಾಡೊಳಗೆ ಹೋಗ್ತಾವೆ ಅವಾಗ ಒಂದು 10-15 ವರ್ಷಕ್ಕೆ ಮಿಸ್ ಆಗಿರ್ತಾವೆ ಎಮ್ಮೆ ಆಕಳ. ಇವ್ರು ಏನೇನು ಸಾಕಿರ್ತಾರಲ್ಲ. ಎಮ್ಮೆಗಳ ಬೆಳಗ್ಗೆ ಸ್ನಾನ. ಈಗ ಮ್ಯಾನ್ ಮೇಡ್ ಫಾರೆಸ್ಟಿಂದಲೂ ನಾವು ಫುಲ್ ಹೊರಗೆ ಬರ್ತಾಯಿದ್ದೀವಿ. ಈ ರಿಸರ್ವ್ ಫಾರೆಸ್ಟ್ಗೆ ಧನ್ಯವಾದ ತಿಳಿಸ್ತಾ ನಾವು ಇಲ್ಲಿಗೆ ಈ ಸಫಾರಿನ ಎಂಡ್ ಮಾಡೋಣ. ಸಫಾರಿನ ಮುಗಿಸಿ ಎಲ್ಲ ಇಳಿತಿದ್ದಾರೆ. ನಮ್ಮ ಚಾಲಕರಾದಂಥ ಸಂತೋಷ್ ಅವರು ನಮಗೆಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೈಡ್ ಥರ ವರ್ಕ್ ಮಾಡಿ ನಮಗೆಲ್ಲ ಕಾಡಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು. ಅವರಿಲ್ಲೇ ಗನ್ಸೋಲಿ ಅವರು, ಕಾಡಲ್ಲಿ ಹುಟ್ಟಿ ಕಾಡಲ್ಲೇ ಬೆಳೆದವರು. ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಗನಸೋಲಿ ಆನೆ ಶಿಬಿರದ ನಿಷೇಧಿಸಲಾಗಿದೆ. ಈಗ ಇಲ್ಲಿ ಒಳಗೆ ಆನೆಗಳು ನೋಡೋಕೆ ಬಿಡಲ್ಲ. ಸೊ ನಾವು ಗನಸೋಲಿ ಆನೆ ಬಿಟ್ಟು ದಾಂಡೇಲಿ ಸೈಡ್ ಹೋಗ್ತಾಯಿದ್ದೀವಿ. ಈಗ ಕುಳ್ಗಿ ಕ್ಯಾಂಪ್ ಒಳಗದೆ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ಒಳಗೆ ಹೋಗ್ತಿದ್ವಿ. ಕುಳ್ಗಿ ಟಿಂಬರ್ ಟ್ರೇಲ್ಸ್ ಕ್ಯಾಂಪ್ ಅಂತ ಹೇಳಿದ್ರೆ ಹೆಸರು. ಅದರೊಳಗಂತೂ ಜಿಂಕೆ ಕಾಣಲಿಲ್ಲ. ಅಟ್ಲೀಸ್ಟ್ ಸಿಮೆಂಟ್ ಜಿಂಕೆಗಳು ನೋಡಿ ನಾವು ಈಗ ಆನಂದ ಪಡಬೇಕಾಗಿ ಪರಿಸ್ಥಿತಿ ಬಂದಿದೆ. ಇವ್ರು ಮಜ್ಜಿಗೆ ಕಡಿಯತ್ತಾರನವ್ರು, ಮಜ್ಜಿಗೆ ಕಡಿಯತ್ತಾರ. ಅಲ್ಲೊಬ್ಬ ಹುಡುಗ ಅಳಾಕತ್ತಾನ ದೋತ್ರ ಹಾಕ್ಕೊಂಡು. ಕಾಡು ನಾಯಿ. ಇಲ್ಲಿ ಎಮ್ಮಿಗಳು ಇವೆಲ್ಲ ಎಮ್ಮೆ ಕಾಯೋರು. ಇವ ಎಮ್ಮೆ ಮೇಲೆ ತೆರೆ ಹೊಯ್ ಅರೆ ಹೊಯ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಾತ್ಕೊಳ್ಳಿ ಬೇದ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಏನೋ ಟ್ರೈನಿಂಗ್ ಬಂದಂಗೆ ಅನ್ಸತಿ. ಸಣ್ಣವಿದ್ದಾಗ ಏನೇನೋ ನೋಡಿದ್ದ ಅಂತಿಲ್ಲಿ ಹಂಗಂತೇಳಿ ನಮಗೆ ರೆಕಮೆಂಡ್ ಮಾಡ್ದೆ. ಬಟ್ ಈಗ ಇಲ್ಲೇನು ಇರಲಿಲ್ಲ. ಎಲ್ಲ 5 ವರ್ಷ ಹಿಂದೆ ಕ್ಲೋಸ್ ಮಾಡ್ಯಾರಂತ. ನೀವು ಹೇಳಂದ್ರೆ ನಾಚ್ಕೊಳತ್ತಾನ. ಗೈಸ್ ಹೆಂಗಿತ್ತು ಸಫಾರಿ? ಸೂಪರ್. ಹಾಂ, ಸಫಾರಿ ಹೆಂಗಿತ್ತು ಅಂದ್ರೆ ಮಸ್ತ್ ಇತ್ತು. ನಾವು ಹುಲಿ ನೋಡೋಕೆ ಹೋಗಿದ್ದೆ, ಬಟ್ ಹುಲಿ ಸಿಗಲಿಲ್ಲ. ಅದು ಲಕ್ಕಿದ್ದವ್ರು ಅಷ್ಟೇ ಸಿಗ್ತೈತಿ. ಹೆಂಗಿದ್ರು ಒಂದು 2 ಕಾಡು ಕಾಣ ನೋಡಿದ್ವಿ. ಕಾಡು ಕಾಣ ಅಂತೂ ಬಾಹುಬಲಿ ಕಾಣ ಇದ್ದಂಗಿದ್ವು. ನಮಗೂ ನೋಡಿದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗಂತೂ. ಇಟ್ ವಾಸ್ ಆ್ಯಕ್ಚುಲಿ ಗುಡ್. ನಾನು ಸಫಾರಿ ಒಂದು ಸಾರಿನೂ ಹೋಗಿರಲಿಲ್ಲ. ಇಲ್ಲಿ ದಾಂಡೇಲಿ ಒಳಗೆ ಬಂಡೀಪುರದ ಒಂದು ಸಲ ಹೋಗಿದ್ದೆ. ಇಟ್ ವಾಸ್ ಗುಡ್. ನಾವು ಹುಲಿ ನೋಡ್ತೇವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಬರುವ, ಮತ್ತೆ ಎಕ್ಸ್ಪ್ಲೋರ್ ಮಾಡುವ ಹುಲಿಯನ್ನು. ಹೇಗಿತ್ತು ಸಫಾರಿ? ಸಫಾರಿ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಮತ್ತೆ ಏನೇನು ನೋಡಿದೆ ಹೇಳೋ? ಸ್ಕ್ವೇರಲ್ ನೋಡಿದೆ, ಕಾಡೆಮ್ಮೆ ನೋಡಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.